ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಗೋದ್ರೇಜ್ ಎಂಟರ್ಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್. ಗೋದ್ರೇಜ್ ಇಂಡಸ್ಟ್ರೀಸ್ ಗ್ರೂಪ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ, ಗೋದ್ರೇಜ್ ವೆಲ್ತ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದು ಅವರ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸು. ಹಾಗೂ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ 1,00,000 ಕೋಟಿ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ತಲುಪ್ತಾರೆ ಬೈ 2031. ಕಂಪ್ನಿ ಹೇಳ್ತಾ ಇದ್ದಾರೆ ಅವರೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ HNISಗೆ ಮೇನ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಹಾಗೂ 35 ಲೊಕೇಶನ್ಸಲ್ಲಿ ಅವರ ಆಫೀಸಸ್ ಓಪನ್ ಆಗುತ್ತೆ ನೆಕ್ಸ್ಟ್ 5 ಇಯರ್ಸಲ್ಲಿ. ಮೇನ್ಲಿ 2 crores ಜಾಸ್ತಿ ಇನ್ವೆಸ್ಟ್ ಮಾಡೋರು ಮಾತ್ರ ಅವರು ಫೋಕಸ್ ಮಾಡ್ತಾರೆ. ನ್ಯೂಸ್ ನಂಬರ್ 2, ED ಸರ್ಚಿಂಗ್ ವೇದಾಂತ ಪ್ರೆಮಿಸಿಸ್. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಅನಿಲ್ ಅಗರ್ವಾಲ್ ಅವರ ವೇದಾಂತ ಕಂಪ್ನಿಯಲ್ಲಿ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ವೇರಿಯಸ್ ಆಫೀಸಸಲ್ಲಿ. ಯಾಕಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ದು ಕೆಲವು ರೂಲ್ಸನ್ನು ಬ್ರೇಕ್ ಆಗಿದೆ ಅಂತ ಅವರು ಸಸ್ಪಿಷನ್ ಇದೆ ಅಥವಾ ಡೌಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಿಮಗೆ ಗೊತ್ತಿದ್ದಾಗಿ ವೇದಾಂತ ಒಂದು ಡಿಮರ್ಜರ್ ನಡೆಸ್ತಾ ಇದ್ದಾರೆ. ಆಲ್ರೆಡಿ 5 ಭಾಗ ಆಗಿ ಅವರ ಶೇರ್ಸ್ ಡಿವೈಡ್ ಆಗಿದೆ. ಆದರೆ ಆ ಶೇರ್ಸ್ ಇನ್ನೂ ಬೇರೆ ಬೇರೆ ಕಂಪ್ನಿದು ಇನ್ವೆಸ್ಟರ್ಸಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ. ಯಾಕಂದರೆ ಅದೆಲ್ಲನೂ ಲಿಸ್ಟ್ ಆಗಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಶೇರ್ಸ್ ಇವತ್ತು 1% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 3, ಓಯೋ ಇನ್ ಫೈನಲ್ ಸ್ಟೇಜಸ್ ಫಾರ್ ಲಾಂಚಿಂಗ್ IPO. ಓಯೋದು ಪೇರೆಂಟ್ ಕಂಪ್ನಿ ಪ್ರಿಸಮ್ ಅಂತ ಅವರಿಗೆ ಅಪ್ರೂವಲ್ ಸಿಕ್ಕಿದೆ ಸೆಬಿಯಿಂದ ಅವರ IPO ಲಾಂಚ್ ಮಾಡಲಿಕ್ಕೆ ವರ್ತ್ 6,650 crores. ಹಾಗೂ ಈ IPO ಲಾಂಚ್ ಮಾಡಿದ ಮೇಲೆ ಅವರ ಕಂಪ್ನಿದು ವ್ಯಾಲ್ಯೂಯೇಷನ್ ಅಪ್ರಾಕ್ಸಿಮೇಟ್ಲಿ 70,000 crores ಇರುತ್ತೆ. ಆದರೆ ಸೆಬಿದು ಕ್ಲಿಯರೆನ್ಸ್ ಆದಮೇಲೆ ಕಂಪ್ನಿ ಈಗ ಒಂದು ಅಪ್ಡೇಟೆಡ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಮೋಸ್ಟ್ಲಿ ಫೈಲ್ ಮಾಡ್ತಾ ಅಂತ ಹೇಳಿದ್ದಾರೆ. ಹಾಗೂ ಅದಕ್ಕೆ 21 ದಿವಸ ಸೆಬಿ ಪಬ್ಲಿಕ್ ಕಮೆಂಟ್ಸಿಗೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಅನೌನ್ಸ್ ಮಾಡಿದ್ದಾರೆ ಮಾರುತಿ ಸುಜುಕಿ ಅವರು ಇಂಡಿಯಾದ ಫಸ್ಟ್ E100 ಕಂಪ್ಯಾಟಬಲ್ ವೆಹಿಕಲ್ June 5ಗೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗೆ ಅವರು ಲಾಂಚ್ ಮಾಡ್ತಾರಂತ. E100 ಅಂದರೆ 100% ಎಥನಾಲಲ್ಲೇ ರನ್ ಮಾಡೋ ಒಂದು ವೆಹಿಕಲ್ಲು, ಪೆಟ್ರೋಲ್ ಯೂಸ್ ಆಗೋದಿಲ್ಲ. ಆಲ್ರೆಡಿ ನಿಮಗೆ ಗೊತ್ತಿದ್ದಾಗೆ ಸದ್ಯಕ್ಕೆ 20% ಎಥನಾಲ್ ಬ್ಲೆಂಡ್ ಆಗ್ತಾ ಇದೆ ಪೆಟ್ರೋಲ್ ಜೊತೆಗೆ. ಹಾಗೂ ಅದು ಫ್ಯೂಚರಲ್ಲಿ 100% ಮಾಡಬೇಕಂತ ಒಂದು ಉದ್ದೇಶ ಗೌರ್ಮೆಂಟದು. ಸೊ ದಟ್ ಅದರಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ಸು ಕಮ್ಮಿ ಆಗಲಿ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 101 ಪಾಯಿಂಟ್ ಅಪ್ಪು 23,484 ಕ್ಲೋಸ್ ಆಯಿತು. ಸೆನ್ಸೆಕ್ಸು 383 ಪಾಯಿಂಟ್ಸ್ ಅಪ್ಪು 74,650 ಕ್ಲೋಸ್ ಆಯಿತು. ಇವತ್ತು ತುಂಬ ಡೌನು ಆಗಿತ್ತು, 23,229 ಹೋಯಿತು. ಆದರೆ ಮತ್ತೆ ರಿಕವರಿ ಆಯಿತು. ಯಾಕಂದರೆ ಮತ್ತೆ ಹೋಪ್ಸ್ ಬರ್ತಾ ಇದೆ ಇರಾನ್ ಮತ್ತು US ಡೀಲ್ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು TCS 6.51% ಅಪ್ಪು, ಇನ್ಫೋಸಿಸ್ 5.68% ಅಪ್ಪು, HCL ಟೆಕ್ 4.05% ಅಪ್ಪು. ಈ IT ಕಂಪ್ನೀಸ್ ಎಲ್ಲ ತುಂಬ ಬಿದ್ದಿದ್ದು ಈಗ ರಿಕವರ್ ಆಗ್ತಾ ಇದೆ. ಯಾಕಂದರೆ ಈಗ ರಿಪೋರ್ಟ್ಸ್ ಬರ್ತಾ ಇದೆ ಈ IT ಸರ್ವಿಸಸ್ದು ಸಪೋರ್ಟ್ ಮತ್ತು ಸರ್ವಿಸಸ್ ಬೇಕಾಗುತ್ತೆ ಇವನ್ ದೋ AI ಈಸ್ ಕಮಿಂಗ್. ಟಾಪ್ ಲೂಸರ್ಸು NTPC 2.98% ಡೌನು, ಆಕ್ಸಿಸ್ ಬ್ಯಾಂಕ್ 1.94% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.4% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ X 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTM 3.47% ಅಪ್ಪು, ಇಂಡಿಯನ್ ಹೋಟೆಲ್ಸ್ 2.3% ಅಪ್ಪು, ಅದಾನಿ ಎನರ್ಜಿ 2.28% ಅಪ್ಪು. ಟಾಪ್ ಲೂಸರ್ಸು ಸೀಮೆನ್ಸ್ ಎನರ್ಜಿ 2.53% ಡೌನು, REC 1.92% ಡೌನು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 1.91% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,797 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,176 ಸ್ಟಾಕ್ಸು. ಸೊ 60% ಅಪ್ಪು 40% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,622 per gram, ಸಿಲ್ವರ್ 280 rupees per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 95.27 rupees, €1 110.91 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ITC 52 ವೀಕ್ ಲೋ 277, ಕ್ಲೋಸಿಂಗ್ 283. ಟಾಟಾ ಕ್ಯಾಪಿಟಲ್ 296, 52 ವೀಕ್ ಲೋ, ಕ್ಲೋಸಿಂಗು 301. SBI ಕಾರ್ಡ್ಸ್ 52 ವೀಕ್ ಲೋ 596, ಕ್ಲೋಸಿಂಗು 606. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.47% ಅಪ್ಪು, ಜಪಾನ್ 0.47% ಡೌನು, ಜರ್ಮನಿ 0.54% ಅಪ್ಪು, ಫ್ರಾನ್ಸ್ 0.76% ಅಪ್ಪು, UK 0.26% ಅಪ್ಪು. ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.42% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.